ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ವ್ಲಾಗು. ಓಮ್ ಕಲೆಕ್ಷನ್ ಅಂತ ಅಲ್ಲಿ ಸ್ವಲ್ಪ ಬಟ್ಟೆ ಬೇಕಿತ್ತು, ನೋಡೋಣ ಅಂತ ಬಂದಿದ್ವಿ. ನನ್ನ ಮಗಳದು ಡೈಲಿ ವೇರ್ ಡ್ರೆಸ್ಸಸ್ ನೋಡ್ತಾ ಇದ್ದೆ. ತುಂಬ ಕಲೆಕ್ಷನ್ನು ಹುಡುಕಬೇಕು, ಬಟ್ ಬಟ್ಟೆದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಒಂದೆರಡು ಸರಿ ತೊಗೊಂಡಿದ್ದೀನಿ, ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ. ನೋಡೋಣ ಏನೇನು ತೊಗೊಂಡೆ ಅಂತ. ತೊಗೊಂಡು ಮನೆಗೆ ಹೋದಾದ್ಮೇಲೆ ತೋರಿಸ್ತೀನಿ. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆಲ್ರೆಡಿ ಒಂದ್ಸರಿ ನಾನು ತೊಗೊಂಡಿದ್ದೆ, ಹಾಗೆ ಈಗಲೂ ಕೂಡ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡೋಣ ಏನೇನು ತೊಗೊತೀನಿ ಅಂತ. ಅದೆಲ್ಲ ಮುಗೀತು. ಹಾಗೆ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಅಲ್ಲೇ ಮುಂದೆ ಹೋಟೆಲ್ ಇತ್ತು, ಇಲ್ಲೇ ಊಟ ಮುಗಿಸ್ಕೊತಾ ಇದ್ದೀವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದಾದ್ಮೇಲೆ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನಾನು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಉಡುಪಿ ಗಾರ್ಡನಲ್ಲಿ ನಾವು ಊಟ ಮಾಡಿದ್ದು. ಅಲ್ಲಿ ವೆಜ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಊಟ ಮಾಡಿಕೊಂಡು ಡೈಲಿ ವೇರ್ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಹೋದೆ. ಬಟ್ ನೋಡ್ಬೋದು 2 ಬ್ಯಾಗ್ ಶಾಪಿಂಗ್ ಮಾಡಿದ್ದೀವಿ. ಏನು ತೊಗೊಳ್ಳೋದು ಬೇಡ ಬೇಡ ಅಂದ್ಕೊಂಡೇ ಇಷ್ಟೊಂದು ತೊಗೊಂಡಿದ್ದೀವಿ. ಇದು ಡೈಲಿ ವೇರ್ಗೆ ನನ್ನ ಮಗಳಿಗೆ ಇದೊಂದು ಟಾಪು. ಪ್ರೈಸಸ್ ಎಲ್ಲ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ, ಅಷ್ಟು ಕಡಿಮೆ ಪ್ರೈಸ್ ಇದೆ. ನಿಮಗೆ ಪ್ರೈಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಎಷ್ಟೆಷ್ಟು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ತುಂಬ ಕಡಿಮೆ ಪ್ರೈಸ್, ಕಡಿಮೆ ಪ್ರೈಸ್ಗೆ ನನಗೆ ಇದೆಲ್ಲ ಬಟ್ಟೆ ಸಿಕ್ಕಿದೆ. ಇದು ಬಂದು ಇದೆಲ್ಲ ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದೀನಿ ಪ್ಯಾಂಟು. ಇದು ಒಂದು ನನಗೆ ಪ್ಯಾಂಟು. ಕ್ಲಾತ್ ಮಾತ್ರ ತುಂಬ ಸಾಫ್ಟಾಗಿತ್ತು. ಮನೆ ಹತ್ರ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ ಇದು. ಇದು ಒಂದು ಶಾರ್ಟ್ಸು ನನ್ನ ಮಗಳಿಗೆ. ಇದು ಒಂದು ಶಾರ್ಟ್ಸು. ಇದು ಬಂದು ಪ್ಯಾಂಟೀಸು ನನ್ನ ಮಗಳದು, ಸೆಟ್ ಆಫ್ 2. ತುಂಬ ಸಾಫ್ಟಾಗಿತ್ತು ಕ್ಲಾತು, ಸೊ ಹಾಗಾಗಿ ತೊಗೊಂಡೆ. ಇದು ಬಂದು ನನಗೆ ಈ ಥರ ಹಾಫ್ ಸ್ಲೀವ್ದು ಇದೊಂದು ಟಾಪು. ಬಟ್ಟೆ ಮೆಟೀರಿಯಲ್ ಮಾತ್ರ ತುಂಬ ಸಾಫ್ಟು ಮತ್ತು ಬ್ರೀತೇಬಲ್ಲು. ಕಾಟನ್ ಕ್ಲಾತಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಇದು ಬಂದು ಶಾರ್ಟ್ಸ್. ಇದೊಂದು ಇದಕ್ಕೆ ಯಾವುದಾದ್ರು ಟಾಪ್ ಹಾಕಿ ಮ್ಯಾಚ್ ಮಾಡ್ಬೋದು ಅಂತ ತೊಗೊಂಡಿದ್ದೀನಿ ನಾನು. ಇದು ಬಂದು ವೈಟ್ ಕ್ಲಾತು, ಬೈ 1 get 1 ಅಂತ ಇತ್ತು. ಸೊ ಹಾಗಾಗಿ ತೊಗೊಂಡೆ. ಮುಖ ಒರೆಸೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ತುಂಬ ಕಡಿಮೆ ಅಂದರೆ ಕಡಿಮೆ. ಇದು ಬಂದು ಒಂದು ಟಾಪು, ಪ್ಯೂರ್ ಕಾಟನ್ನು. ಇದೆಲ್ಲ ಬಂದು ಬ್ರ್ಯಾಂಡೆಡ್. ಸೊ ಇದು ಸೇಲಲ್ಲಿ ನನಗೆ ಎಲ್ಲ ಸಿಕ್ಕಿದ್ದು. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಏನು MRP ಇರುತ್ತೆ ಅದಕ್ಕೆ 50 ಇಲ್ಲ 80% ಗಂಟ ಆಫರ್ ಇರುತ್ತೆ ಆನ್ MRP. ಬಟ್ ಕಡಿಮೆ ರೇಟೇ. ಸೊ ಹಾಗಾಗಿ ತೊಗೊಂಡೆ. ಇದೊಂದು ಟಾಪು ಬಂದು
ಯಾವುದಾದ್ರು ಪ್ಯಾಂಟಮ್ಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಇದು ಬಂದು ಶಾರ್ಟ್ಸು ಸೆಟ್ ಆಫ್ 2. ಆಲ್ಮೋಸ್ಟ್ ಎಲ್ಲ ಸೇಲಲ್ಲೇ ಇತ್ತು. ಮತ್ತು ಇದೊಂದು ಸೆಟ್ ತೊಗೊಂಡಿದ್ದೀನಿ, ಅದ್ರದ್ದು ಪ್ಯಾಂಟ್, ಕುರ್ತಾ, ವೇಲು ಮತ್ತು ಪ್ಯಾಂಟು, ಅದು ಸೆಟ್ ಅದು ಇದೆ, ತೋರಿಸ್ತೀನಿ. ಇದು ಒಂದು ಕುರ್ತಾ ಕಾಟನ್, ತುಂಬ ಚೆನ್ನಾಗಿತ್ತು. ಇದೊಂದು ಪ್ಯಾಂಟ್, ಇಲ್ಲಿ ಸೈಡಲ್ಲೆಲ್ಲ ಟೈ ಮಾಡಿರೋ ರೀತಿ ಇದೆ, ಚೆನ್ನಾಗಿದೆ. ಅದಕ್ಕೆ ನಾವು ಯಾವ್ದಾದ್ರು ಈಗ ನಾನು ತೋರಿಸಿದ್ನಲ್ಲ ಆ ಟಾಪ್ ಮ್ಯಾಚ್ ಮಾಡ್ಬೋದು. ಇದು ಕೂಡ ಸೇಮ್ ಸ್ಟ್ರೈಟ್ ಕಟ್ಟು ಕಾಟನ್ ಪ್ಯಾಂಟ್, ಇಲ್ಲಿ ಸೈಡ್ಸಲ್ಲಿ ಪಾಕೆಟ್ಸ್ ಬಂದಿದೆ. ಇದಕ್ಕೆ ನಾವು ಯಾವುದಾದ್ರು ಟಾಪು ಮ್ಯಾಚ್ ಮಾಡ್ಬೋದು. ಇದು ನನ್ನ ಮಗಳದು ಒಂದು ಸೇಮ್ ಪಲಾಜೋ ಪ್ಯಾಂಟ್ ಥರ. ನಾನು ಆವಾಗಲೇ ಪ್ಯಾಂಟ್ ತೋರಿಸಿದ್ನಲ್ಲ, ಇದು ಅದರದ್ದು ಟಾಪು ಕಾಟನ್ನು. ಎಷ್ಟು ತಿಕ್ಕಾಗಿದೆ ಬಟ್ಟೆ ಅಂದರೆ ಅಷ್ಟು ತಿಕ್ಕಾಗಿದೆ. ಕಾಟನ್ನು ಸಖತ್ತಾಗಿದೆ. ಟ್ರಯಲ್ ಮಾಡಿ ನೋಡಿದೆ. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಸೆಟ್ಟು ನಾವು ಪೀಸ್ ತೊಗೊಂಡು ಹೊಲಿಸ್ಕೊಂಡ್ರೂ ತುಂಬ ಜಾಸ್ತಿ ಆಗುತ್ತೆ. ಬಟ್ ಇದು ನಾನು ವೇಲ್ ನಂಗೆ ತುಂಬ ಇಷ್ಟ ಆಯಿತು. ನೋಡ್ಬೋದು ಇಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ, ಮತ್ತು ತುಂಬ ಚೆನ್ನಾಗಿದೆ. ಆ ವೇಲು ಮುಟ್ಟಕ್ಕೆ ಬೆಣ್ಣೆ ಥರ ಇದೆ, ಅಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಹಾಕ್ಕೊಬೋದು, ಹೊರಗಡೆ ಫಂಕ್ಷನ್ಗೆಲ್ಲ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿದೆ. ಕಾಟನ್ ಸೆಟ್ಟು. ಮತ್ತು ಸ್ವಲ್ಪ ಕಿಚನ್ ಐಟಮ್ಮು ತೊಗೊಂಡೆ. ಇದೊಂದು ಸೆಟ್ ಆಫ್ 2. ನನಗೆ ಡಿ ಮಾರ್ಟು ಅಲ್ಲಿಗೆಲ್ಲ ಇಲ್ಲಿ ಕಂಪೇರ್ ಮಾಡಿದ್ರೆ ರೇಟು ತುಂಬ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಇದು ಏನಾದರೂ ತಿಂಡಿ ಇಲ್ಲ ಆಮ್ಲೆಟ್ಸ್ ಅದು ಇದು ಏನಾದ್ರು ತಿನ್ಬೋದು ಅಂತ ತೊಗೊಂಡೆ. ಅದ್ರ ಜೊತೆಗೆ ಇದೊಂದು ಪರ್ಸ್ ತೊಗೊಂಡೆ. ನಮ್ಮ ಹಸ್ಬೆಂಡ್ಗೊಂದು ಬೇಕಿತ್ತು, ಸೊ ಹಾಗಾಗಿ ಇದೊಂದು ಪರ್ಸ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ಫಾಸ್ಟ್ ಟ್ರ್ಯಾಕ್ದು. ಅದು ಕೂಡ ಸೇಲಲ್ಲಿತ್ತು. ಅದು MRP ಬಂದು 800 ಏನೋ ಇತ್ತು, ಬಟ್ ನನಗೆ ಸೇಲಲ್ಲಿ ತುಂಬ ಕಡಿಮೆಗೆ ಸಿಕ್ತು. ಮತ್ತು ಅದೊಂದು ಬೌಲು. ಅದಾದಮೇಲೆ ಇದೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡೆ. ತುಂಬ ಚೆನ್ನಾಗಿದೆ. ಅದು ತುಂಬ ವೆಯ್ಟ್ ಇದೆ, ಬಟ್ ಪ್ರೈಸ್ ಬಂದು ನಂಗೆ ಶಾಕ್ ಆಯಿತು, ಇಷ್ಟೊಂದು ಕಡಿಮೆಗೆ ಸಿಗುತ್ತಾ ಅಂತ. ಸೊ ಹಾಗಾಗಿ ಅದೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡೆ. ಮತ್ತು ಇದೊಂದು ಬಾಕ್ಸ್ ತೊಗೊಂಡೆ. ಅದು ನಾನು ಆ ರೀತಿ ಓಪನ್ ಮಾಡೋದು ಅಂತ ನೋಡಿದೆ, ಬಟ್ ಅದು ಸುಮ್ಮನೆ ಮೇಲೆ ಡಿಸೈನ್ ಕೊಟ್ಟಿರೋದು. ಇದು ಈ ರೀತಿ ಓಪನ್ ಮಾಡೋದು, ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ. ಚೆನ್ನಾಗಿತ್ತು, ಕಡಿಮೆ ರೇಟಲ್ಲಿತ್ತಲ್ಲ ಅಂತ, ಸೊ ಹಾಗಾಗಿ ತೊಗೊಂಡೆ. ಏನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಾವು ಸಿಂಪಲ್ಲಾಗಿ ಡೈಲಿ ವೇರ್ಗೆ ನನ್ನ ಮಗ್ಳಿಗೆ ತೊಗೊಳ್ಳೋಣ ಅಂತ ಹೋದೆ. ಮತ್ತು ಸ್ವಲ್ಪ ಇನ್ನರ್ಸ್, ಪ್ಯಾಂಟೀಸ್, ಅಪ್ಪರ್ ಎಲ್ಲ ತೊಗೊಂಡೆ. ಟೋಟಲ್ ಬಂದು ನಂದು ಬಿಲ್ಲು 4500 ಅಷ್ಟಾಯಿತು. ಇಷ್ಟಕ್ಕೆಲ್ಲ 4000 ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟೆಷ್ಟು ಬಿದ್ದಿರ್ಬೋದು ಅಂತ. ಬೇಕು ಅಂದರೆ ಕಮೆಂಟ್, ಯಾವುದ್ರದ್ದಾದರೂ ನೀವು ಪ್ರೈಸ್ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಪ್ರೈಸ್ ಎಷ್ಟು ಅಂತ. ನಾನು ಕಮೆಂಟ್ ಮಾಡ್ತೀನಿ, ಇಲ್ಲ ವಿಡಿಯೋ ಮಾಡಿ ಹಾಕ್ತೀನಿ.